ಶಿವಮೊಗ್ಗದಲ್ಲಿ ಕೋಟಿ ಕೋಟಿಯನ್ನ ಲೂಟಿ ಮಾಡಿದ್ದಾಳೆ ಓರ್ವ ವಂಚಕಿ. ಪೆಟ್ರೋಲ್ ಬಂಕ್ ಓನರ್ ಆಗಿರುವಂತಹ ಆರತಿ ಎಂಬಾಕೆ ಈ ರೀತಿ ಜನರಿಗೆ ದೋಖಾ ಮಾಡಿದಂತಹ ಆರೋಪವನ್ನ ಎದುರಿಸುತ್ತಿದ್ದಾಳೆ. ಬಂಕ್ನಲ್ಲಿ ಪಾರ್ಟ್ನರ್ಶಿಪ್ ಕೊಡ್ತೀನಿ ಬನ್ನಿ ಅಂತ ಹೇಳಿ ನಂಬಿಸಿ ಆ ಬಳಿಕ ದೋಖಾ ಮಾಡಿದ್ದಾಳೆ, ಹಣ ವಂಚನೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಗೋಮತಿ ಪೆಟ್ರೋಲ್ ಬಂಕ್ ಪಾರ್ಟ್ನರ್ಶಿಪ್ ಕೊಡುವುದಾಗಿ ಹೇಳಿ ಅನಂತರ ಕೋಟ್ಯಂತರ ರೂಪಾಯಿ ಹಣವನ್ನ ಈಕೆ ವಂಚನೆ ಮಾಡಿದ್ದಾಳೆ ಅಂತ ಹೇಳಿ ಆಕೆಯ ವಿರುದ್ಧ ಆ ಪೆಟ್ರೋಲ್ ಬಂಕ್ನ ಓನರ್ ಆಗಿರುವಂತಹ ಆರತಿ ಹಾಗೆ ಆಕೆಯ ಪತಿಯ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಆರೋಪಿ ಆರತಿ ವಿಶಾಲ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವಿವಾದಕ್ಕೆ ಕಾರಣ ಆಗಿರುವಂತಹ ಗೋಮತಿ ಪೆಟ್ರೋಲ್ ಬಂಕ್ ಅದರ ಫೋಟೋನ ನೋಡ್ತಾ ಇದ್ದೀರಿ. ಇದೇ ಪೆಟ್ರೋಲ್ ಬಂಕ್ ನಲ್ಲಿ ಪಾರ್ಟ್ನರ್ಶಿಪ್ ಕೊಡ್ತೀನಿ ಬನ್ನಿ ಅಂತ ಹೇಳಿ ಅವ್ರನ್ನ ಕರೆದು ಅವರಿಂದ ಹಣವನ್ನ ಪಡ್ಕೊಂಡು ಆನಂತರ ಆರತಿ ದೋಖಾ ಮಾಡಿದ್ದಾಳೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇರೋದು. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ಇದು ಗೋಮತಿ ಪೆಟ್ರೋಲ್ ಬಂಕ್. ಸದ್ಯ ಆರತಿ ಹಾಗೆ ಆಕೆಯ ಪತಿ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. ಬಂಕ್ನ ತೋರಿಸಿ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ದಂಪತಿ ಎನ್ನುವಂಥ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾನು ವಂಜಾಕ್ಷಿ ಅಂತ NH SDA ಆಗಿದ್ದಾಳೆ. ಅವರು ನನ್ನ ತಂಗಿ ಆರತಿ ಅಂತ ಕರ್ಕೊಂಬಂದು ಡಿಸೆಂಬರ್ ತಿಂಗಳಲ್ಲಿ ನಂಗೆ ತುಂಬ ಕೊರೋನಾ ಬಂದು ಸಾಫ್ಟ್ ಆಗಿದ್ದೆ. ಮತ್ತು ಅಂದರೆ ನನಗೆ ಕೊರೋನಾ ಟೈಮಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ರಲ್ಲ, ನನ್ನ ಥರನೇ ಅವಳು ಅಂದ್ಕೊಂಡೆ. ಆಮೇಲೆ ಡಿಸೆಂಬರಲ್ಲಿ ಏನು ಕೊಟ್ಟಿಲ್ಲ. ಆಮೇಲೆ ಮೇಲೆ ಬಂದು ಕೇಳಿ ನಾನು ಆವಾಗ ಒಪ್ಕೊಂಡು ಕೊಟ್ಟೆ. ಫಸ್ಟು ಒಡವೆ ಎಲ್ಲ ಕೊಟ್ಟೆ, ಆಮೇಲೆ ಅವಳು ಬಿಡಿಸ್ಕೊಟ್ಟಿಲ್ಲ, ಆಮೇಲೆ ನಾನೇ ಬಿಡಿಸ್ಕೊಂಡೆ. ಆಮೇಲೆ ಫಸ್ಟ್ 5 ಲಕ್ಷ ಕೊಟ್ಟೆ, 1 ಲಕ್ಷ ಕೊಟ್ಟೆ, ಅಕೌಂಟಿಗೆ ಹಾಕ್ತಿದ್ದೆ ನಾನು. ಹಿಂಗೆ 35 ಲಕ್ಷದ 45,000 ರೂಪಾಯಿ ಅವಳು ಇಸ್ಕೊಂಡ್ಳು. ಅವಳು ಅಂಗಡಿಗೆಲ್ಲ ಹೋಟೆಲ್ಲು ಇಟ್ಕೊಂಡಿದ್ರು, ಮೀನಿಂದು ಹೋಟೆಲ್ಲು. ಅಲ್ಲ ಹೋಗಿ ಕಾಲಿಗೆಲ್ಲ ಬಿದ್ದೆ, ನನ್ನ ದುಡ್ಡು ನನಗೆ ಕೊಟ್ಬಿಡು ನನಗೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಎಲ್ಲರೂ ಬರೋರು, ಮನೆಗೆ ಬಂದು ಪ್ರೀತಿಯಿಂದ ಮಾತಾಡೋರು ಚೆನ್ನಾಗಿ. ನಾನು ಹೋಗ್ತಿದ್ವಿ, ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ವಿ. ಅವಳು ನಂಬಿಕೆಯಿಂದ ಮಾತಾಡಿದ್ಲು ಅಂತ ನಾನು ಕೊಡ್ತಾ ಹೋದೆ. ಮತ್ತು ಅವಳೇ ಬಂದು ಒಂದಿನ ಕೂತ್ಕೊಂಡು ನಾನು ಯಾವತ್ತು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಆ ಥರ ನಾನು ಎಲ್ಲ ಬರ್ಕೊಡ್ತೀನಿ, ಇದೊಂದು ಲಾಸ್ಟ್ 10 ಲಕ್ಷ ಕೊಟ್ಬಿಡ್ರಿ, 19/6/23ಕ್ಕೆ ನಾನು ನಿಮ್ಮ ದುಡ್ಡೆಲ್ಲ ಕೊಡ್ತೀನಿ ಅಂತ ಚೆಕ್ ಬರ್ಕೊಟ್ಟು ಹೋದ್ಲು. ಮತ್ತೆ ಫೋನ್ ಮಾಡಿದರೆ ದುಡ್ಡು ಕೊಡಲಿಲ್ಲ. ಮತ್ತು ನಾನು ಜನ ಕರ್ಕೊಂಡು ಕೇಳಿದೆ, ಅವಳು ಕೋರ್ಟಿಗೆ ಹೋಗ್ರಿ, ಏನು ಮಾಡ್ಕೊತೀರೋ ಮಾಡ್ಕೋಗ್ರಿ ಅಂತ. ಎಷ್ಟು ವಂಚನೆ? 35 ಲಕ್ಷದ 45,000 ಏನಂತ ಹೇಳಿಸ್ಕೊಂಡ್ರು? ಪೆಟ್ರೋಲ್ ಬಂಕಿಗೇನೆ ಇನಿಷಿಯಲ್ ಸ್ಟೇಜಿಂದ ಫೋಟೋ ಇದೆ, ಕೊಡ್ತೀನಿ ನಿಮಗೆ. ಇನಿಷಿಯಲ್ ಸ್ಟೇಜಿಂದನೂ ಅವಳು ಕಲ್ಲು ಹಾಕೋದ್ರಿಂದ ಹಿಡಿದು ಪೆಟ್ರೋಲ್ ಬಂಕಿಗೆ ಟ್ಯಾಂಕ್ ಹಾಕೋದ್ರಿಂದ ಹಿಡಿದು ಅವಾಗಿಂದ ಇಸ್ಕೊತಿದ್ಲು. ಪರಿಚಯದವರು ಅಂದರೆ ನಮ್ಮ ಆಫೀಸಲ್ಲಿ ಒಬ್ರು ಇದ್ದಾರೆ ವಂಜಾಕ್ಷಿ ಅಂತ, ಅವ್ರ ಕಡೆಯಿಂದ ಪರಿಚಯ ಆಗಿ ಅವರು ಮೋಸ ಮಾಡಿಕೊಂಡು ಅವರು ಜಗಳ ಮಾಡಿ ಗುದ್ದಾಡಿ ಎಲ್ಲ ಆಗಿ ಅವ್ರು ಇಸ್ಕೊಂಡ್ಬಿಟ್ರು. ನನಗೆ ಆ ವಿಷಯ ಗೊತ್ತೇ ಆಗಿಲ್ಲ, ನನಗೆ ಗೊತ್ತಿಲ್ಲದೇ ಕೊಡ್ತಾ ಹೋದೆ ಅಷ್ಟೆ. ಸುಮಾರು 10-15 ಜನದ ಮೇಲೆ ಆಗಿರ್ಬೋದು, ನಂಗೆ ಗೊತ್ತಿರೋ ಒಂದು 10 ಜನ ಇದ್ದಾರೆ. ಅದೇ ಮುರಳಿ, ಗುಣಶೇಖರು, ಮನ್ಸೂರು, ದಿನೇಶು, ಮೊನ್ನೆ ದಿನೇಶ್ ಅವ್ರ ಹತ್ರ ಎಲ್ಲ ಇಸ್ಕೊಂಡಿದ್ದಾರೆ. ಕೋರ್ಟಿಗೆ ಹೋಗಿದ್ದೀನಿ, ಅರೆಸ್ಟ್ ವಾರೆಂಟ್ ಆಗಿತ್ತು, ಮೊನ್ನೆ ಬಂದಿದ್ದಾಳೆ. ನಾವೇ ಕಷ್ಟಪಟ್ಟು ಕರ್ಕೊಂಬಂದಿದ್ದೀವಿ. ಏನು ಕೋರ್ಟಿಗೆ ಹೋಗ್ರಿ ಅಂತಂದ್ಲಲ್ಲ ಅಷ್ಟೇ, ಆಮೇಲೆ ನಾವು ಮಾತಾಡ್ಸಿಲ್ಲ ಅವಳು. ಆರತಿ ಮಾತನ್ನ ನಂಬಿ ಆಕೆಗೆ ಹಣವನ್ನ ಕೊಟ್ಟಿದ್ದಕ್ಕೆ ಈಗ ಹಣ ಕಳ್ಕೊಂಡಂತಹ ಮಹಿಳೆ ಪಾಪ ಕಣ್ಣೀರು ಹಾಕ್ತಿದ್ದಾರೆ. ಅವ್ರು ಕಳ್ಕೊಂಡಿದ್ದು 35 ಲಕ್ಷಕ್ಕೂ ಹೆಚ್ಚು. ತಮ್ಮ ಒಡವೆ ಎಲ್ಲ ಇಟ್ಟು ಆಕೆಗೆ ಹಣ ಕೊಟ್ಟರು, ಆಕೆ ಕೇಳ್ದ ಹಾಗೆಲ್ಲ ಹಣ ಕೊಟ್ರಂತೆ. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಕಾರಣಕ್ಕಾಗಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ನಂಬಿ ಹಣ ಕೊಟ್ಟಂಥ ಮಹಿಳೆ ಈ ಕಣ್ಣೀರು ಹಾಕ್ತಿದ್ದಾರೆ, ನನ್ಗೆ ಅನ್ಯಾಯ ಆಯಿತು ಅಂತ ಹೇಳ್ತಿದ್ದಾರೆ. ಎಲ್ಲಿದ್ದಾರೆ ಹಾಗಾದ್ರೆ ಆರತಿ ಹಾಗೆ ಆಕೆಯ ಪತಿ? ಯಾವ ರೀತಿ ದೋಖಾ ಮಾಡಿದ್ರು? ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ, ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ?
ವಿದ್ಯಾ, ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮುಡಬಾ ಬಳಿ ಅಂತ ಏನು ಪೆಟ್ರೋಲ್ ಬಂಕ್ ಇದೆ, ಗೋಮತಿ ಪೆಟ್ರೋಲ್ ಬಂಕ್ ಅಂತ ಹೇಳ್ಬಿಟ್ಟು ಫ್ಯೂಯಲ್ ಸ್ಟೇಷನ್ ಅಂತ, ಈ ಒಂದು ಮಾಲಕಿ ಆಗಿರುವಂತಹ ಏನು ಆರತಿ ವಿಶಾಲ್ ಅಂತ ಹೇಳ್ಬಿಟ್ಟು ಏಕೆ ಪತಿ ನಂತರ ಈಗ ರೀಸೆಂಟಾಗಿ ಲೋಹಿತ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವಕ್ಕೆ ಮುಂಚೆ ಮುಡಬಾದಲ್ಲಿ ಮೀನಿನ ಹೋಟ್ಲನ್ನ ನಡೆಸ್ತಾ ಇದ್ರು. ನಂತರದಲ್ಲಿ ಅವರಿಗೆ ಪೆಟ್ರೋಲ್ ಬಂಕ್ ಮಂಜೂರಾಗುತ್ತೆ. ಆ ಒಂದು ಪೆಟ್ರೋಲ್ ಬಂಕ್ ಮಂಜೂರಾದ ಸಂದರ್ಭದಲ್ಲಿ ಮತ್ತೆ ಹೋಟ್ಲ್ ನಡೆಸ್ತಿರೋ ಸಂದರ್ಭದಲ್ಲಿ ಕೆಲವರಿಗೆ ಆಕೆ ನಂಬಿಕೆಯಿಂದ ವಂಚನೆ ಮಾಡಿರುವಂಥದ್ದು, ಮತ್ತೆ ಪೆಟ್ರೋಲ್ ಬಂಕಿನಲ್ಲಿ ಪಾರ್ಟ್ನರ್ಶಿಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ, ಮತ್ತೆ ಕೆಲವು ಟೈಮಲ್ಲಿ ವ್ಯವಹಾರಕ್ಕೆ ಅಡ್ಜಸ್ಟ್ಮೆಂಟ್ಗೆ ಬೇಕು ಅಂತ ಹೇಳ್ಬಿಟ್ಟು ಹಣ ತಗೊಂಡು ವಂಚನೆ ಮಾಡಿರುವಂಥದ್ದು ಇಲ್ಲಿ ಕೇಳಿಬರ್ತದೆ. ಸಾಕಷ್ಟು ಜನರು ಇಲ್ಲಿ ಆಕೆಯ ಒಂದು ನಯವಾದ ಮಾತುಗಳಿಗೆ, ಆಕೆಯ ಮಾತುಗಳಿಗೆ ಮರಳಾಗಿ, ಮತ್ತು ಅವಳು ಹೇಳುವಂಥ ಕಷ್ಟಗಳಿಗೆ ಮರಳಾಗ್ಬಿಟ್ಟು, ಕಷ್ಟ ಇರ್ಬೋದೇನೋ ಆಕೆಗೆ ಅಡ್ಜಸ್ಟ್ಮೆಂಟ್ಗೆ ದುಡ್ಡು ಕೊಡಬೇಕು, ಅಗತ್ಯ ಇದೆಯೋ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು ಎಲ್ಲ ಅವರ ಒಳ್ಳೆತನ ಆಯ್ತು. ಈಕೆ ದುರುಪಯೋಗ ಪಡಿಸ್ಕೊಂಡು ಈಗ ಕೊಟ್ಟವನು ಕೊಡಂಗಿ ಇಸ್ಕೊಂಡು ವೀರಭದ್ರ ಅನ್ನೋ ಲೆಕ್ಕದಲ್ಲಿ ಆಗಿರುವಂಥದ್ದು. ಮತ್ತು ಇವರೆಲ್ಲರೂ ಆಯಾ ಸಂಬಂಧಪಟ್ಟಂಥ ಠಾಣೆಗಳಲ್ಲಿ ಕೇಸನ್ನ ಕೊಟ್ಬಿಟ್ಟು ಪ್ರಕರಣ ದಾಖಲಿಸ್ಬಿಟ್ಟು ಈಗಾಗಲೇ ಕೋರ್ಟಲ್ಲಿ ಕೇಸ್ ನಡೆಯುವಂಥದ್ದು. ಒಟ್ಟಾರೆ ಇಲ್ಲಿ ಈ ಗಮನಿಸಬೇಕು ಅಂದರೆ ಜನರ ಒಂದು ಒಳ್ಳೆತನ ಮತ್ತು ಅವ್ರ ಹಿನ್ನೆಲೆಯನ್ನು ತಿಳ್ಕೊಂಬಿಟ್ಟು ಅವರ ಯಾವ ಥರ ಇದೆ, ಅವ್ರಿಗೆ ಯಾವ ಥರ ದುಡ್ಡು ಸಾಕಾಗತ್ತಾ ಅಂತ ಹೇಳ್ಬಿಟ್ಟು, ಮತ್ತು ಅದಲ್ಲದೆ ಅವರ ಸ್ನೇಹಿತರ ಮೂಲಕನೂ ಅವ್ರ ಹತ್ರ ಹೀಗೆ ನಿಮ್ಮ ಸ್ನೇಹಿತರನ್ನು ಕೊಡಿಸಿ ನಮಗೆ ಇನ್ನೂ ಸ್ವಲ್ಪ ಅಮೌಂಟ್ ಬೇಕು ಅಂತೇಳಿ ಇಸ್ಕೊಂಡಿರೋಂಥದ್ದು. ಹೀಗೆ ಪ್ರತಿಯೊಬ್ಬರದ್ದು ಒಂದೊಂದು ಕತೆ ಕೇಳ್ತಾ ಹೋದರೆ ಇಲ್ಲಿ ಸಾಕಷ್ಟು ಜನ ಆಕೆಯ ಮಾತಿಗೆ ಮರಳಾಗ್ಬಿಟ್ಟು ಏನೋ ಒಂದು ಕಷ್ಟದಲ್ಲಿರ್ಬೋದು, ನಮ್ಮ ಮಹಿಳೆಗೆ ಅನುಕೂಲ ಆಗುತ್ತೇನೋ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಈಗ ವಂಚನೆಗೆ ಒಳಗಾಗಿರುವಂಥದ್ದು. ಮತ್ತು ಈ ಎಲ್ಲ ಪ್ರಕರಣದಲ್ಲೂ ಆಕೆ ಕೆಲವು ಪ್ರಕರಣದಲ್ಲಿ ಬೇಲ್ ತೊಗೊಂಡಿದ್ದಾರೆ, ಇನ್ನು ಕೆಲವೊಂದಕ್ಕೆ ಕೋರ್ಟಿಗೆ ಅಟೆಂಡ್ ಆಗ್ತಿದ್ದಾರೆ. ರೀಸೆಂಟಾಗಿ ಆಕೆ ನನಗೆ ಮಗು ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಬೇಲ್ ಸಿಕ್ಕಿರುವಂಥದ್ದು. ಒಟ್ಟಾರೆ ಇಲ್ಲಿ ವಂಚನೆಗೆ ಒಳಗಾಗಿರುವಂಥ ವ್ಯಕ್ತಿಗಳು ಏನು 10-15 ಜನ ಇದ್ದಾರೆ. ಇವರೆಲ್ಲರೂ ಸುಮಾರು 4 ಲಕ್ಷದಿಂದ 50 ಲಕ್ಷ ಹೀಗೆ, ಕೆಲವರೆಲ್ಲ ಗೌರ್ಮೆಂಟ್ ಎಂಪ್ಲಾಯಿಗೆ ರಿಟೈರ್ಡ್ ಆದಂಥವ್ರು, ರಿಟೈರ್ಡ್ ದುಡ್ಡನ್ನ ಕೊಟ್ಟಿರುವಂಥದ್ದು. ಮತ್ತು ಇನ್ನು ಕೆಲವರು ತಮ್ಮ ಸೈಟನ್ನ ಇಟ್ಕೊಂಡಿದ್ರು, ಆ ಒಂದು ಪರ್ಚೇಸಿಗೆ ಅಂತ ಆ ಒಂದು ದುಡ್ಡು ಕೊಟ್ಟಿರುವಂಥದ್ದು. ಮತ್ತು ಕೆಲವರು ತಮ್ಮ ಸ್ನೇಹಿತರ ಮೂಲಕ, ತಾವು ಕೊಡೋದಲ್ಲದೆ ತಮ್ಮ ಸ್ನೇಹಿತರ ಮೂಲಕನೂ ಕೊಡಿಸಿ ಆ ಮನೆಗೆ ಸಹಾಯ ಮಾಡೋಕ್ಕೆ ಅಂತ ಹೊರಟಿರುವಂಥದ್ದು ಇಲ್ಲಿ ನಾವು ಗಮನಿಸ್ಬೋದು. ಒಟ್ಟಾರೆ ಈಗ ಯಾರೇ ರೀತಿಯಿಂದ ನಮಗೆ ಹಣಕಾಸು ಬರ್ತಾ ಇಲ್ಲ, ಮತ್ತು ಆ ಕಡೆಯಿಂದ ಏನು ನ್ಯಾಯ ಸಿಗ್ತಿರೋ ಕಾರಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥದ್ದು ಮತ್ತು ಕೋರ್ಟ್ಗೆ ಹೋಗ್ತಿರುವಂಥದ್ದು ಅನಿವಾರ್ಯ ಅಂತ ಹೇಳ್ಬಿಟ್ಟು ಈಗ ಕಳ್ಕೊಂಡ್ರು ಹೇಳುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.